ನಮಸ್ತೆ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ತುಂಬ ಖುಷಿಯಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮಸ್ತ್ ಇದ್ದೀನಿ. ಸೊ ನಾನಿವಾಗ ಕೇರಳದಲ್ಲಿದ್ದೀನಿ. ಕೇರಳ ಬಂದು ಒಂದು 10 ಡೇಸ್ ಆಯಿತು, ಯಾವುದು ಕೂಡ ವೀಡಿಯೋ ಮಾಡಿಲ್ಲ. ನಾನಿವಾಗ ಕ್ಯಾಲಿಕಟ್ಟಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಮಂಗಳೂರು ಇಲ್ಲಿಂದ 78 ಕಿಲೋಮೀಟರ್ ಇದೆ. ಅದಕ್ಕಿಂತ ಮುಂಚೆ ಒಂದು ಕೋಟೆ ಸಿಗುತ್ತೆ, ಬೆಕಲ್ ಫೋರ್ಟ್ ಅಂತ. ಆ ಕೋಟೆನ ಇವತ್ತು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಕೇರಳದಲ್ಲಿ ಅತಿ ದೊಡ್ಡ ಕೋಟೆ, ಸಮುದ್ರ ಪಕ್ಕ ಇದೆ. ಮತ್ತು ಕನ್ನಡದ ಸಾಕಷ್ಟು ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದೆ. ಅದೆಲ್ಲದೂ ಕೂಡ ಇವಾಗ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಬೆಕಲ್ ಫೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಟಿಫನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕೇರಳದಲ್ಲಿ ಏನಂತಂದರೆ, ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಇಡ್ಲಿ ತಗೊಂಡ್ರೆ ಸಾಂಬಾರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು. ಅದೊಂದು ಗುರು. ಈ ಕಡೆ ಚಟ್ನಿ ಒಂದು ಫ್ರೀಯಾಗಿ ಕೊಡ್ತಾರೆ, ಮತ್ತು ಇದೇನೋ ಅಂಡರ್ ರೋಸ್ಟ್ ಅದೇನೋ ಕೊಡ್ತಾರೆ, ಸಪ್ರೇಟಾಗಿ ಕೊಡ್ತಾರೆ. ಇಡ್ಲಿ ಕೊಟ್ಟರೆ ಚಟ್ನಿ ಸಾಂಬಾರು ಫ್ರೀಯಾಗಿ ಕೊಡೋಲ್ಲ, ಅಂಡರ್ ರೋಸ್ಟ್ ತೊಗೊಂಡು ತಿನ್ಬೇಕು. ಅದಕ್ಕೆ ಎಕ್ಸ್ಟ್ರಾ ಪೈಸಾ, ಎಕ್ಸ್ಟ್ರಾ ಅಮೌಂಟು, ಮತ್ತು ಇಡ್ಲಿಗೂ ಎಕ್ಸ್ಟ್ರಾ ಅಮೌಂಟು. ಹಾಗೆ ನಾನು ಬೆಕಲ್ ಫೋರ್ಟ್ ಹತ್ರ ಬಂದೆ. ತ್ರಿಶೂರಿಂದ ಸ್ವಲ್ಪ ದೂರ ಹಾಗೆ ಮುಂದೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಅದು ಮಂಗಳೂರಿಗೆ ಹೋಗೋ ರಸ್ತೆನಲ್ಲಿ ಸಿಗುತ್ತೆ. ಇದು ಸಮುದ್ರ ದಡದಲ್ಲೇ ಇದೆ. ಈ ಕೋಟೆ ತುಂಬ ಅಂದರೆ ತುಂಬ ದೊಡ್ಡದು. ಸರಿ ಬನ್ನಿ ಒಳಗಡೆ ಹೋಗಿ ನೋಡೋಣ. ಇನ್ನೂ ಒಳಗಡೆ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಟಿಕೆಟ್ ಇದೆ ಅನಿಸುತ್ತೆ ಮೋಸ್ಟ್ಲಿ. ಒಳಗಡೆ ಹೋಗಿ ನೋಡೋಣ. ಈ ಕೋಟೆ ಮೇನ್ ಎಂಟ್ರೆನ್ಸು ಎಷ್ಟು ಡೆಕೋರೇಟ್ ಮಾಡೋದು ನೋಡಿ, ಎಲ್ಲ ಕಲ್ಲಿಟ್ಟಿಗೆಯಿಂದ ಕಟ್ಟಿದ್ದಾರೆ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಗೇಟ್ ಮಾತ್ರ. ಇನ್ನು ಒಳಗಡೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ತುಂಬ ದೊಡ್ಡ ಕಾಂಪೌಂಡ್ ಕಟ್ಟಿಬಿಟ್ಟಿದ್ದಾರೆ ಗುರು. ಇದಕ್ಕೆ ಸುಮಾರು 40 ಎಕರೆಲಿದೆ ಅಂತ ಹೇಳಿದರು. ನೋಡೋಣ, ಒಳಗಡೆ ಹೋಗೋಣ. ಯಾವುದೋ ಬರೀ ತೆಂಗಿನ ತೋಟ ಕಾಣ್ತಾ ಇದೆ ಒಳಗಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಕಲ್ ಫೋರ್ಟ್ ಎಂಟ್ರೆನ್ಸ್. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಕೆಂಪು ಇಟ್ಟಿಗೆಯಿಂದ ಕಟ್ಟಿದಾರಲ್ಲ. ಇನ್ನು ಒಳಗಡೆ ಹೋಗಿ ನೋಡೋಣ. ಇನ್ನೂ ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಫಸ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಇಲ್ಲಿ ಪಾರ್ಕಿಂಗ್ ಬೇರೆ ಇದೆ ಅನಿಸುತ್ತೆ. ಪಾರ್ಕಿಂಗೂ ಟಿಕೆಟ್ ಕೊಡಬೇಕು. ವಿಚಾರಿಸೋಣ ಒಳಗಡೆ ಹೋಗಿ ಫಸ್ಟು. ಈ ಗೋಪುರ ತೆಗಿಯೋದಕ್ಕೆ ಹೋಗಬಾರ್ದು ಗುರು. ಗೋಪುರ ನೋಡಿಬಿಟ್ರೆ ಇದಕ್ಕೆ 50-60 ರೂಪಾಯಿ ಮತ್ತೆ ಟಿಕೆಟ್ ಕೇಳ್ತಾರೆ. ಹಾಗಾಗಿ ಬರೀ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡು ಒಳಗಡೆ ಬರೋಣ. ಇಲ್ಲಿ ಯಾವುದು ಕೂಡ ಈ DSLR ಕ್ಯಾಮ್ರಾ ಆಗಲಿ, ಮತ್ತು ಈ ಥರ ಗೋಪುರ ಆಗಲಿ, ಶೂಟಿಂಗ್ ಕ್ಯಾಮ್ರಾ ಆಗಲಿ ಯಾವುದು ಕೂಡ ಹಲೋ ಇದೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು. ಹಾಗಾಗಿ ನಾನು ಇವಾಗ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ವೀಡಿಯೋನ. ಹಾಕಿಂಗ್ ಮಾಡಿ ಬನ್ನಿ ಅಂತ ಕರೀತಾ ಇದ್ದಾರೆ. ಇದಕ್ಕೆ ಅಮೌಂಟ್ ಇಸ್ಕೋಬೋದೇನೋ ಗೊತ್ತಿಲ್ಲ. ಅಣ್ಣ ಎಷ್ಟು ಅಮೌಂಟು ಸೈಕಲ್ಗೆ? ಹಾಂ, ಫ್ರೀನಾ? ಓಕೆ, ಥ್ಯಾಂಕ್ ಯು. ಸೊ ಸೈಕಲ್ಗೆ ಫ್ರೀ ಇದೆ. ಕಾರ್ಗೆಲ್ಲ 25 ರೂಪೀಸ್ 30 ರೂಪೀಸ್ ಇರ್ಬೋದು, ಗೊತ್ತಿಲ್ಲ. ಸೊ ಸೈಕಲ್ಗೆ ಫ್ರೀ ಇದೆ ಗುರು. ತುಂಬ ಖುಷಿ ಆಯಿತು. ಇದೆಲ್ಲ ಕ್ಯಾಮ್ರಾ ಮುಂದೆನೇ ಸೈಕಲ್ ಪಾರ್ಕಿಂಗ್ ಮಾಡಿ ಅಂತ ಹೇಳಿದರು. ಯಾಕಂದರೆ ನನ್ನ ಹತ್ರ ಲಗೇಜ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸೇಫ್ಟಿ ಇರಲಿ ಅಂತ ಹೇಳಿ ಕ್ಯಾಮ್ರಾ ಮುಂದೆ ಮಾಡಿ ಅಂತ ಹೇಳಿದರು. ಅದೇ ಬಿಸಿಲಿದೆ ಇಲ್ಲಿ. ಫೈನಲಿ ನಾನು ಬೆಕಲ್ ಫೋರ್ಟ್ ಹತ್ರ ಬಂದೆ. ಇಲ್ಲಿ ಒಬ್ಬರು ಅಣ್ಣರು ಸಿಕ್ಕಿರೋ ನನಗೆ, ಮೈಸೂರವರು. ಇವ್ರ ಹೆಸರು ಸ್ವಾಮಿ ಅಂತ. ತುಂಬ ಖುಷಿ ಆಯಿತು ಮಾತಾಡಿಸಿ. ಕರ್ನಾಟಕದವರು ಕೇರಳದಲ್ಲಿ ಮತ್ತು ತಮಿಳ್ನಾಡಲ್ಲಿ ಎಲ್ಲೇ ಹೋದರೂ ಕಂಡುಹಿಡಿದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಸೊ ಇವಾಗ ನನಗೆ ಇಲ್ಲಿ ವಿಪರೀತ ಬಿಸಿಲಿತ್ತು, ಬಾಯಾರಿಕೆ ಆಗಿದೆ. ಅಣ್ಣವರು ನೀರು ಕೊಡಿಸ್ತೀನಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಅಣ್ಣಾಜಿ ನೀವು ಬರೋಲ್ಲ ಒಳಗಡೆ? ಕೋಟೆ ಒಳಗಡೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಹೌದಾ? ಲಾಸ್ಟ್ ಟೈಮ್ ಬಂದಿದ್ದು ಈ ಕಡೆ ತುಂಬ ಬಿಸಿಲು. ಹಾಂ, ಹೌದೌದು. ಅಂದರೆ ನೀವು ಇವಾಗ ಏನೋ ಕಸ್ಟಮರ್ಸ್ನ ಕರ್ಕೊಂಡು ಬಂದಿದ್ದೀರಾ ಗಾಡೀಲಿ? ಫಾರಿನ್ ಗೆಸ್ಟ್. ಓಕೆ ಓಕೆ. ನಮ್ಮ ಸ್ವಾಮಿ ಅಣ್ಣ ಅವರು ಬನ್ನಿ ಕೋಲ್ಡ್ ವಾಟರ್ ಕುಡಿಯೋಣ ಅಂತ ಕರ್ಕೊಂಡ್ಬಂದು 2 ಪೈನಾಪಲ್ ಜ್ಯೂಸ್ ಹೇಳ್ತಿದ್ದಾರೆ. ಒಳ್ಳೆ ಕೂಲಾಗೆ ಜ್ಯೂಸ್ ಕುಡ್ಕೊಂಡು ಕೋಟೆ ಒಳಗಡೆ ನೋಡೋಕೆ ಹೋಗೋಣ. ಪೂರಾ ಭಾರತ್ ಯಾತ್ರಾ ಅಭಿ ಮಂಗಳೂರು ಹಾಗೆ ಬೆಂಗಳೂರು ಕರ್ನಾಟಕ. ಕಲಾಸ್. मेरा इधर तिरुवनंतपुरम। केरला कर्नाटका और सब
ऑल स्टेट इंडिया कलास कितना महीना हो गया? 1 साल हो गया 1 साल में घर में गया। 1 साल हो गया हाँ ऑल इंडिया नेपाल भूटान बांग्लादेश सब हो गया ये साइकिल में साइकिल से 40,000 किलोमीटर कंप्लीट 40,000 कंप्लीट हो गया। ಹಾಂ ಹೋಗಯ್ಯ ಸೊ ಇವಾಗ ಟಿಕೆಟ್ ತಗೊಂಡೆ ಟಿಕೆಟು 25 ರುಪೀಸು ಇಂಡಿಯನ್ಗೆ ಫಾರಿನರ್ಸ್ಗಾದರೆ 300 ರೂಪಾಯಿ ಟಿಕೆಟು ಅಣ್ಣಜಿ ಬರ್ತೀರಾ ಒಳಗಡೆ ಇಲ್ಲ ಇಲ್ಲ ಸರ್ ಬಿಸಿಲು ತುಂಬ ಇದೆ ಇಲ್ಲಿ ಹೌದಾ ಹಾಗಾಗಿ ಬರಲ್ಲ ಸರಿ ಲಾಸ್ಟ್ ಟೈಮ್ ನೋಡಿದ್ದೀನಿ ನಾನು ಚೆನ್ನಾಗಿದೆಯಾ ಫೈನ್ ಐತೆ ನೋಡ್ಕೊಂಡು ಬನ್ನಿ ಓಕೆ ಜೊತೆಗೆ ಸ್ವಲ್ಪ ರಿವ್ಯೂ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಓಕೆ ಓಕೆ ಚೆನ್ನಾಗಿದೆ ಓಕೆ ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಹಾಂ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಈ ಜಾಗ ನೋಡ್ತಾ ಇದೀವಲ್ಲ ಇದು ಕೋಟೆ ಎಂಟ್ರೆನ್ಸು ನೋಡಿ ಎಲ್ಲದು ಕೂಡ ಕೆಂಪು ಕಲ್ಲಿಂದನೇ ಕಟ್ಟಿದ್ದಾರೆ ನಮ್ಮ ಮಂಗಳೂರು ಮತ್ತು ಮಡಿಕೇರಿ ಕೊಡಗು ಆ ಕಡೆ ಎಲ್ಲ ಮನೆ ಕಟ್ತಾರಲ್ಲ ಅದೇ ಥರ ಇಟ್ಕೆನಲ್ಲಿ ಈ ಕೋಟೆನ ಕಟ್ಟಿದ್ದಾರೆ ವಾ ಇಲ್ಲಿ ನೋಡು ಗುರು ಕನ್ನಡದಲ್ಲಿದೆ ನಮ್ಮ ಕನ್ನಡ ಅಕ್ಷರ ಇದೆ ಇಲ್ಲಿ ಮುಖ್ಯ ಪ್ರಾಣ ದೇವಾಲಯ ಬೇಕಾಲ ಕೋಟೆ ಅಂತ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಗುರು ಹನುಮನ್ ದೇವಸ್ಥಾನ ತುಂಬ ಖುಷಿಯಾಯಿತು ನೋಡಿ ಸೊ ಲಾಸ್ಟಿಗೆ ಇದನ್ನು ದರ್ಶನ ಮಾಡೋಣ ಇವಾಗ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಒಳಗಡೆ ಹೋಗ್ತಾ ನೋಡಿ ಎಷ್ಟು ಎತ್ತರವಾಗಿದೆ ಈ ಕೋಟೆ ಸುಮಾರು ಈ ಕೋಟೆ 40 ಎಕರೆನಲ್ಲಿದೆ ಅಂತ ಹೇಳಿದ್ದಾರೆ ಈ ಕೋಟೆ ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ ತಿರುಗಾಡ್ಕೊಂಡು ಹೋಗೋಣ ನೋಡಿ ಈ ಕೋಟೆ ಇತಿಹಾಸ ಎಲ್ಲ ಇಲ್ಲಿ ಬರೆದಾಕಿದ್ದಾರೆ ಇವಾಗ ಟಿಕೆಟ್ ತಗೊಂಡನಲ್ಲ ಈ ಟಿಕೆಟ್ನ ಇವರಿಗೆ ಕೊಟ್ಟು ಒಳಗಡೆ ಹೋಗೋಣ ನಾವು ಯಾವುದಾದ್ರೂ ಒಂದು ಕೋಟೆಗೆ ಎಂಟ್ರಿ ಕೊಡಬೇಕು ಒಂದು ಕೋಟೆ ಪ್ರವಾಸ ಮಾಡಬೇಕು ಅಂತಂದರೆ ನಮಗೆ ಬೆಸ್ಟ್ ಟೈಮ್ ಅಂತಂದರೆ ಮಳೆಗಾಲಕ್ಕೆ ಹೋಗಬೇಕು ಮಳೆಗಾಲದಲ್ಲಿ ಇಲ್ಲ ಚಳಿಗಾಲದಲ್ಲಿ ಬೆಳಿಗ್ಗೆ ಟೈಮಲ್ಲಿ ಹೋಗಬೇಕು ಬೇಸಿಗೆ ಟೈಮಲ್ಲಿ ಮಾತ್ರ ಭಾರತದಲ್ಲಿರೋ ಯಾವ ಕೋಟೆ ಒಳಗಡೆ ಹೋದ್ರೂ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ನೋಡಿ ಇಲ್ಲೂ ಕೂಡ ತುಂಬ ಬಿಸಿಲಿದೆ ಕೋಟೆ ಮಾತ್ರ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ಮಾತ್ರ ಇದೆಲ್ಲ ತುಂಬ ಗ್ರೀನರಿ ಇರುತ್ತೆ ಅನಿಸುತ್ತೆ ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ಕಟ್ಟಿರೋ ಒಂಥರ ಕೋಟೆಗಳು ಅಲ್ಲಿ ಒಂದು ವಾಚ್ ಟವರ್ ಇದೆ ವ್ಯೂ ಪಾಯಿಂಟು ಅಲ್ಲಿಗೂ ಹೋಗೋಣ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೋಟೆ ಅಂದರೆ ಇವಾಗಿನ ಗೌರ್ಮೆಂಟು ಈ ಗಿಡನೆಲ್ಲ ಬೆಳೆಸಿದ್ದಾರೆ ತುಂಬ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ಇದೆಲ್ಲ ಇತ್ತೀಚೆಗೆ ಹಾಕಿದ್ದಾರೆ ಅನಿಸುತ್ತೆ ಇದೆಲ್ಲ ಒಂದು ಟ್ರ್ಯಾಕ್ ಥರ ಮಾಡಿದಾರಲ್ಲ ಇದೆಲ್ಲ ಇವಾಗ ಕಟ್ಟಿದ್ದಾರೆ ಅನಿಸುತ್ತೆ ನೋಡಿ ಅಲ್ಲೆಲ್ಲ ಸಿಮೆಂಟ್ ಇಟ್ಕೆ ಅವೆಲ್ಲ ತೊಗೊಬಂದಿದ್ದಾರೆ ಎಲ್ಲ ಮತ್ತೆ ಇದನ್ನ ಇನ್ನೂ ಬಿಲ್ಡ್ ಮಾಡೋದಕ್ಕೆ ನೋಡ್ತಾ ಇದ್ರಲ್ಲ ಅದು ಮೇನ್ ಎಂಟ್ರೆನ್ಸು ಅಲ್ಲಿಂದ ಹಾಗೆ ಮುಂದೆ ಬಂದು ಇಲ್ಲೊಂದು ದೊಡ್ಡ ಬುರ್ಜ್ ಇದೆ ಈ ಬುರ್ಜ್ ಮೇಲೆ ಬಂದರೆ ಮೈಂಡ್ ಬ್ಲೋಯಿಂಗ್ ಆಗುತ್ತೆ ಗುರು ಆ ರೇಂಜಿಗಿದೆ ವ್ಯೂ ಪಾಯಿಂಟು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಸಮುದ್ರ ಶುರುವಾಗಿದ್ದು ಹಂಗೆ ಅದೆಲ್ಲ ನೋಡ್ಕೊಂಡು ಅಲ್ಲಿಂದ ನೋಡ್ಕೊಂಡು ಅಲ್ಲೆಲ್ಲಾದರೂ ಮಂಗಳೂರು ಕಾಣ್ತಾ ಇದೆ ನೋಡಿ ಅಷ್ಟು ದೂರ ಇದೆ ಸಮುದ್ರ ಅಲ್ಲೆಲ್ಲದೂ ಇದೆ ನೋಡಿ ಈ ಕಡೆ ಎಲ್ಲ ಫುಲ್ಲು ತೆಂಗಿನ ತೋಟ ಇದೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನಾವು ಆ ಬೀಚಲ್ಲೇ ಬೈಕ್ ರೈಡ್ ಮಾಡ್ಬೋದು ಮತ್ತು ಸೈಕಲ್ ರೈಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ತುಂಬ ಗಟ್ಟಿ ಇದೆ ಅನಿಸುತ್ತೆ ನೆಲ ಅಲ್ಲೆಲ್ಲದೂ ಕೂಡ ವೆಹಿಕಲ್ ರೈಡಿಂಗ್ ಮಾಡ್ಬೋದು ನೋಡಿ ಅಲ್ಲೆಲ್ಲ ಆ ಮೀನು ಹಿಡಿತಾ ಇದ್ದಾರೆ ಈ ಕೋಟೆ ಮಳೆಗಾಲದಲ್ಲಿ ನೋಡೋದಕ್ಕೆ ಮಾತ್ರ ಸೈಕ್ ಆಗಿರುತ್ತೆ ಅನಿಸುತ್ತೆ ಇವಾಗ ಬೇಸಿಗೆನಲ್ಲಿ ತುಂಬ ಸೆಕೆ ಆಗ್ತಿರೋದ್ರಿಂದ ಹುಲ್ಲೆಲ್ಲ ಒಣಗೋಗಿದೆ ಬನ್ನಿ ಇವಾಗ ಇನ್ನೊಂದು ಕಡೆ ಹೋಗೋಣ ಈ ಕೋಟೆನ ಕಟ್ಟೋದು ನಮ್ಮ ಕರ್ನಾಟಕದವರು ಅಂದರೆ ವೆಂಕಟಪ್ಪ ನಾಯಕ ಅವರು ಇಕ್ಕೇರಿಯ ನಾಯಕರು ಅಂತಾರಲ್ಲ ಅವರು ಇದನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ ವೆಂಕಟಪ್ಪ ನಾಯಕ ಬಟ್ ಅವ್ರ ಕಾಲದಲ್ಲಿ ಇದು ಸಂಪೂರ್ಣವಾಗಿ ಮುಗಿದೋಗೋದಿಲ್ಲ ಶಿವಪ್ಪ ನಾಯಕನ ಅವ್ರ ಕಾಲದಲ್ಲಿ ಇದು ಸಂಪೂರ್ಣವಾಗಿ ಮುಗಿಸ್ತಾರೆ ಈ ಕೋಟೆನ ಮತ್ತು ನಮ್ಮ ಕನ್ನಡದ ಕೆಲವೊಂದು ಸಿನಿಮಾಗಳು ಕೂಡ ಇಲ್ಲೆಲ್ಲ ಶೂಟಿಂಗ್ ಆಗಿದ್ದಾವೆ ಶಿವರಾಜ್ ಕುಮಾರ್ದು ಯಾವುದು ಅಂದರೆ ಒಂಟಿಯಾಗಿರುವುದು ಬೋರೋ ಅಂತ ಒಂದು ಸಾಂಗ್ ಬರುತ್ತಲ್ಲ ಆ ಸಾಂಗ್ ಎಲ್ಲ ಇದೇ ಕೋಟೆನಲ್ಲೇ ಶೂಟಿಂಗ್ ಆಗಿರೋದು ಬೇಕಾದ್ರೆ ಡೌಟ್ ಇದ್ದರೆ ಆ ವಿಡಿಯೋ ನೋಡಿ ಆ ಸಾಂಗ್ ನೋಡಿ ಗೊತ್ತಾಗುತ್ತೆ ಇಲ್ಲಿಂದ ಹಾಗೆ ಮುಂದೆ ಹೋಗಬೇಕು ಅನಿಸುತ್ತೆ ಇಲ್ಲ ಇಲ್ಲಿಗೆ ರೋಡ್ ಎಂಡ್ ಆಗಿದೆಯಾ ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವ ಕಡೆ ಹೋಗಬೇಕು ಬನ್ನಿ ಕೆಳಗಡೆ ಹೋಗಿ ಮತ್ತೆ ಆ ಕಡೆ ಹೋಗೋಣ ಈ ಕೋಟೆ ಒಳಗಡೆ ಒಂದು ನಗುವಂಥ ಸಂಗತಿ ಏನಂತಂದರೆ ಆಗಿನ ಕಾಲದಲ್ಲಿ ಆ ರಾಜರೆಲ್ಲ ಇದರಲ್ಲಿ ಇದು ಸ್ಟೋರ್ ರೂಮ್ ಇದು ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋರು ಬಟ್ ಇವಾಗ ಈ ಕೋಟೆನ ಇವಾಗ ಇವ್ರು ಕಟ್ತಿದ್ದಾರಲ್ಲ ಹಿಂದಿಯವ್ರು ಬಂದು ಅವರು ಕೂಡ ಎಲ್ಲ ಸಿಮೆಂಟು ಕಾಂಕ್ರೀಟು ಅದೆಲ್ಲದೂ ಕೂಡ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಇವಾಗ ಇಲ್ಲಿಂದ ಈಗ ಮುಂದೆ ಬಂದರೆ ಇಲ್ಲೇನೋ ಒಂದು ಏನೋ ಇದೇನಂತಾರೆ ಇದನ್ನು ಸಭಾಂಗಣನ ಏನೋ ಅಂತಾರಲ್ಲ ಅದೇನೋ ಅನಿಸುತ್ತೆ ಇದೆಲ್ಲ ಏನು ಕಟ್ಟಿದ್ರು ಗೊತ್ತಿಲ್ಲ ಇಲ್ಲಿ ಕೂಡ ಕೇರಳ ಕಡೆ ಗೈಡ್ಗಳು ತುಂಬ ಕಡಿಮೆನೇ
ಅವ್ರ ಪಾಡಿಗೆ ಅವ್ರೇನೋ ಅವ್ರವ್ರ ಪರ್ಸ್ನಲ್ ಕೆಲಸ ಮಾಡ್ಕೊಂಡಿರ್ತಾರೆ. ನೋಡಿ ಇದೇನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ದೊಡ್ಡದಾಗಿ ಕಟ್ಟಿದ್ದಾರೆ. ಇದನ್ನು ತುಂಬ ನೀಟಾಗಿ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ ಕೇರಳ ಸರ್ಕಾರದವರು. ಸೊ ಆ ಕಡೆ ಏನೂ ಇಲ್ಲ, ಆ ಕಡೆ ಎಲ್ಲ ಫುಲ್ ತೆಂಗಿನ ತೋಟ. ನಾವು ಹೋಗ್ಬೇಕಾಗಿರೋದು ಆ ಕಡೆ ಹೋಗಬೇಕು. ಆ ಕಡೆ ಎಲ್ಲ ಸಮುದ್ರ ಇದೆಯಲ್ಲ, ಸಮುದ್ರದ ದಡದಲ್ಲೇ ನೋಡಿ ಇಲ್ಲೇನೋ ಒಂದಿದೆ. ಇದೇನಂತಾರೆ, ಇದು ಏನೋ ಖಾರ ಹರಿತಾರಲ್ಲ ಅದಿರ್ಬೋದು ಮೋಸ್ಟ್ಲಿ. ಸೊ ಬನ್ನಿ ಒಳಗಡೆ ಹೋಗೋಣ. ಮತ್ತು ಇಲ್ಲಿ ಯಾವುದೋ ಒಂದು ಬಾವಿ ಇದೆ ಅನಿಸುತ್ತೆ. ಇದು ಈ ಬೇಕಲ್ ಫೋರ್ಟ್ನಲ್ಲಿ ನಾವು ಅಲ್ಲಲ್ಲೇ ಬಾವಿಗಳನ್ನ ನೋಡ್ಬೋದು. ಸುಮಾರು ಆಳ ಇಲ್ಲ, ಇದು ಭಯಂಕರ ಆಳ ಇದೆ. ಬಟ್ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಹಾಕಿದ್ದಾರೆ, ನೋಡೋದಕ್ಕೆ ಬೇಜಾರಾಗುತ್ತೆ ಗುರು. ನೋಡಿ ಇದೇನೋ ಒಂದು ಸ್ಟೇಜ್ ಅನಿಸುತ್ತೆ. ಇದು ಆಗಿನ ಕಾಲದಲ್ಲಿ ಇದನ್ನು ಸ್ಟೇಜ್ ಮಾಡಿದ್ದಾರೆ, ಮತ್ತು ಇದು ಮೇಲ್ಗಡೆ ನಡ್ಕೊಂಡು ಹೋಗೋದಕ್ಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ದೇವರನ್ನ ಸ್ಥಾಪನೆ ಮಾಡಿಬಿಟ್ಟು ಇಲ್ಲಿಂದ ನೀರು ತಗೊಂಡು ಇಲ್ಲಿಗೆ ಅಭಿಷೇಕ ಮಾಡೋದಕ್ಕೂ ಮಾಡಿರ್ಬೋದು, ಗೊತ್ತಿಲ್ಲ. ಈ ಬೆಕ್ಕಲ್ ಕೋಟೆನಲ್ಲಿ ನಾವು ಈ ಥರ ಒಂದು ಅಂದರೆ ಅರ್ಧಂಬರ್ಧ ಈ ಥರ ಪಾಯ ಥರ ಕಟ್ಟಿಬಿಟ್ಟಿದ್ದಾರಲ್ಲ, ಈ ಥರ ಸುಮಾರುಗಳು ನೋಡ್ಬೋದು. ಬಟ್ ಇಲ್ಲೇನಾದರೂ ಅರಮನೆಗಳಿದ್ವಾ, ಇಲ್ಲ ಅರ್ಧಂಬರ್ಧ ಪ್ಲ್ಯಾನ್ ಏನಾದರೂ ಮಾಡಿದ್ರಾ ಏನು ಒಂದು ಗೊತ್ತಿಲ್ಲ. ಇಲ್ಲಿರೋ ಕೆಂಪು ಇಟ್ಕೆಗಳಿಗೆಲ್ಲ ಬಾಯಿ ಇದ್ದಿದ್ರೆ ಏನಾದರೂ ಕತೆ ಹೇಳವು ಅನಿಸುತ್ತೆ. ಸೊ ನೋಡಿ ಹೇಗಿದೆ ಅಂದರೆ, ಇದು ಬೆಟ್ಟ ನೋಡಿ, ಬೆಟ್ಟನೇ ಕೊರೆದಿದ್ದಾರೆ. ಇದೆಲ್ಲ ಸಿಮೆಂಟಲ್ಲಿ ಕಟ್ಟಿದ್ದಾರೆ. ಇದನ್ನು ಕಲ್ಲಿಟ್ಕೆನಲ್ಲಿ ಸಿಮೆಂಟಲ್ಲಿ ಹಾಕಿ ಕಟ್ಟಿದ್ದಾರೆ. ಮತ್ತು ಅಲ್ಲೂ ಒಂದಿದೆ ನೋಡಿ, ಏನೋ ಇಲ್ಲೇನಾದರೂ ಅರಮನೆಗಳನ್ನೆಲ್ಲ ಕಟ್ಟೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಮತ್ತು ಈ ಬೆಕಲ್ ಕೋಟೆನಲ್ಲಿ ನಾವು ಸುಮಾರು ಬಾವಿಗಳನ್ನ ನೋಡ್ಬೋದು. ಎಲ್ಲ ಕಡೆ ಬಾವಿಗಳು ತುಂಬ ಇದ್ದಾವೆ ನೋಡಿ, ಹೀಗಿದೆ. ಮತ್ತು ಆ ಕಡೆ ಇನ್ನೂ ಹೋಗೋಣ ಬನ್ನಿ, ತುಂಬ ಬಿಸಿಲಿದೆ. ಈ ಕೋಟೆಗಳನ್ನ ಎಷ್ಟೇ ಬಲಿಷ್ಠವಾಗಿ ಕಟ್ಟಿದ್ರು ಕೊನೆಗೆ ಒಬ್ಬರು ಇದನ್ನೆಲ್ಲ ನೆಲಸಮ ಮಾಡೋದಕ್ಕೆ ಬರಲೇಬೇಕು. ಬಟ್ ಉತ್ತರ ಭಾರತದ ಕಡೆ ಆದರೆ ಇವರು ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅಕ್ಬರು, ಬಾಬರು ಅವ್ರ ಕಡೆಯೆಲ್ಲ ಬಂದು ಎಲ್ಲ ನಾಶ ಮಾಡೋರು. ಬಟ್ ಇದನ್ನು ನಾಶ ಮಾಡೋದಕ್ಕೆ ಬರೋದು, ಇದನ್ನು ನಮ್ಮ ಕನ್ನಡಿಗರೇ ಕಟ್ತಾರೆ. ಮತ್ತು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರುವಂತಹ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಅವರು ಬಂದು ಈ ಕೋಟೆನ ವಶಪಡಿಸ್ಕೊಳ್ತಾರೆ. ಆನಂತರ ಇಲ್ಲಿರೋದನ್ನೆಲ್ಲ ದೋಚ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಆದರೆ ಈ ಕೋಟೆಗೆ ಅವರು ಏನೂ ತೊಂದರೆ ಮಾಡಿಲ್ಲ, ಎಲ್ಲೂ ಕೂಡ ಬಾಂಬ್ ಇಡೋದಾಗಲಿ ಆ ಥರ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಕೋಟೆ. ಇಲ್ಲಿರೋ ಸಂಪತ್ತು ಅದನ್ನು ಮಾತ್ರ ದೋಚ್ಕೊಂಡು ಹೋದರು ಅಂತ ಹೇಳ್ಬೋದು. ಮತ್ತು ಇಲ್ಲೊಂದು ಇದೆ ನೋಡಿ, ಇದೇನಂತಂದರೆ ವ್ಯೂ ಪಾಯಿಂಟ್. ಇದು ಇಲ್ಲಿಂದ ಹಿಂಗೆ ಪಿಸ್ತೂಲ್ ಇಟ್ಬಿಟ್ಟು ಕರೆಕ್ಟಾಗಿ ಗುರಿ ನೋಡಿ ಹೊಡಿಯೋದಕ್ಕೆ, ಹೊರಗಡೆಯಿಂದ ಯಾರಾದರೂ ಶತ್ರುಗಳು ಬಂದರೆ ಹೊಡಿಯೋದಕ್ಕೆ ಎಲ್ಲ ಕಡೆ ಈ ಥರ ಒಂದು ಓಲ್ ಎಲ್ಲ ಮಾಡಿದ್ದಾರೆ ನೋಡಿ. ಈ ಥರ ಇದೆ. ನಮಗೆ ನೋಡೋದಕ್ಕೆ ಒಂದು ಓಲ್ ಕಾಣುತ್ತೆ. ಇಲ್ಲೆಲ್ಲ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ಒಂದು ಓಲ್ ಇದೆ. ಸೊ ಇಲ್ಲಿಂದ ಮೇಲ್ಗಡೆ ಬಂದರೆ ಇಲ್ಲೂ ಕೂಡ ಕೆಲವೊಂದು ಜಾಗಗಳನ್ನ ನೋಡ್ಬೋದು ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಗನ್ ಇಟ್ಬಿಟ್ಟು ಗುರಿ ನೋಡಿ ಹೊಡಿಯೋದಕ್ಕೆ ಜಾಗ ಮಾಡಿದ್ದಾರೆ. ಇದನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ ಕೋಟೆ. ಕೆಂಪು ಕಲ್ಲು ಅನ್ಬೋದು, ಇವನ್ನ ಕಲ್ಲಿಟ್ಕೆ ಅನ್ಬೋದು. ಈ ಕಲ್ಲಿಟ್ಕೆಯಿಂದ ಇವನ್ನ ಕಟ್ಟಿದ್ದಾರೆ. ಇದೆಲ್ಲ ಆಗಿನ ಕಾಲದಲ್ಲಿ ಸಿಮೆಂಟ್ ಇತ್ತಾ ಇಲ್ಲ ಏನಾದರೂ ಸುಣ್ಣ ಮತ್ತು ಮರಳು ಅದನ್ನೆಲ್ಲ ಬಳಸಿ ಏನಾದರೂ ಕಟ್ಟಿರ್ಬೋದು. ಇಲ್ಲ ಇವರೇನಾದರೂ ಕೇರಳ ಸರ್ಕಾರ ಇದನ್ನು ಏನಂತಾರೆ ಜೀರ್ಣೋದ್ಧಾರ ಏನಾದರೂ ಮಾಡಿರ್ಬೋದು, ಗೊತ್ತಿಲ್ಲ. ಈ ಲೈನಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ರಾತ್ರಿ ಹೊತ್ತಲ್ಲಿ ಈ ಕೋಟೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಯಾಕಂದರೆ ಎಲ್ಲದೂ ಕೂಡ ಲೈಟ್ ಬಿಟ್ಟಿರ್ತಾರೆ. ನೈಟ್ ಹೊತ್ತು ಎಲ್ಲದೂ ಕೂಡ ಲೈಟ್ ಆನ್ ಆಗಿರ್ತವೆ. ಕೆಳಗಡೆನೂ ಎಲ್ಲ ಸೆಟ್ ಮಾಡಿದ್ದಾರೆ, ಮೇಲ್ಗಡೆನೂ ಇದೆ. ರಾತ್ರಿ ಹೊತ್ತಲ್ಲಿ ಮಾತ್ರ ಈ ಕೋಟೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಇವಾಗ ಆ ಕಡೆ ಹೋಗೋಣ ಬನ್ನಿ. ಅಲ್ಲಿಂದ ಹೋದರೆ ಅಲ್ಲಿ ಸಮುದ್ರ ಕಾಣುತ್ತೆ. ನಾವು ಭಾರತದಲ್ಲಿ ಈ ಸಮುದ್ರ ಪಕ್ಕ ಕೋಟೆಗಳು ಸುಮಾರು ಇದ್ದಾವೆ. ಅಂದರೆ ನಾವು ಕರ್ನಾಟಕ ಬಿಟ್ಟು ಅಲ್ಲಿಂದ ಸ್ವಲ್ಪ ಗೋವಾ, ಮಹಾರಾಷ್ಟ್ರ ಆ ಕಡೆ ಹೋಗ್ಬಿಟ್ರೆ ಶಿವಾಜಿ ಅವ್ರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಸಮುದ್ರ ಪಕ್ಕನೇ ಕೋಟೆಗಳನ್ನ ಅವರು ಕಟ್ಕೊಂಡಿರ್ತಾರೆ. ಯಾಕಂದರೆ ಮುಕ್ಕಾಲು ಭಾಗ ಅದು ಸಮುದ್ರನೇ ಆವರಿಸಿರುತ್ತೆ ಆ ಕೋಟೆಗೆ. ಯಾರಾದರೂ ಶತ್ರುಗಳು ಬಂದರೆ ಆ ಸಮುದ್ರದ ಆ ನೀರಿಂದನೇ ಬರಬೇಕು. ಹಾಗಾಗಿ ಅಲ್ಲಿಂದ ಅಂದರೆ ಕೋಟೆಗಳನ್ನ ಆಕ್ರಮಣ ಮಾಡೋದು ತೀರಾ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ಕೋಟೆಗಳು ಕೂಡ ಸಮುದ್ರ ಪಕ್ಕನೇ ಇರ್ತವೆ. ಈ ಕೋಟೆನೂ ಕೂಡ ಅದೇ ಥರ ಪ್ಲ್ಯಾನ್ ಮಾಡಿ ಸಮುದ್ರ ಪಕ್ಕನೇ ಕಟ್ಟಿದ್ದಾರೆ. ಒಂದು 10% ಇದು ಬೇರೆ ಕಡೆಯಿಂದ ಬರ್ಬೋದು, ಇನ್ನು 90% ಬರೀ ಸಮುದ್ರದಿಂದನೇ ಬರಬೇಕು.
ಈ ಕೋಟೆ ಒಳಗಡೆ ನೋಡಿ, ಇಲ್ಲಿಂದ ಶುರುವಾಗುತ್ತೆ ಕೋಟೆ, ಅಲ್ಲ ಸಮುದ್ರ. ಇಲ್ಲಿಂದ ಹಂಗೆ ಸುತ್ತೂರ ಫುಲ್ಲು 90% ಎಲ್ಲದೂ ಕೂಡ ಸಮುದ್ರನೇ ಆವರಿಸಿದೆ ಈ ಕೋಟೆನ. ಶತ್ರುಗಳು ಯಾರಾದರೂ ಬಂದರೆ ಸಮುದ್ರದಿಂದ ಅಲ್ಲೇ ಶೂಟ್ ಮಾಡಿ ಅಲ್ಲೇ ನೀರಲ್ಲಿ ಮಲಗಿಸಿ ತಿಮಿಂಗಿಲಾಗೆ ಏನು ನಾನ್ ವೆಜ್ ಮಾಡಾಕ್ಬಿಡ್ತಾರೆ ಅವರು. ಕೋಟೆ ಒಳಗಡೆ ಎಲ್ಲ ನೆರಳಿಗಿರಲಿ ಅಂತಲೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ಮಾವಿನ ತೋಪೆಲ್ಲ ಬೆಳೆಸಿದ್ದಾರೆ. ಬಟ್ ಅಲ್ಲಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಮಾಡೋದಿಲ್ಲ. ಈ ಥರ ಎಲ್ಲ ಫುಲ್ಲು ಏನು ಹುಲ್ಲು ಅದೆಲ್ಲ ಬೆಳ್ಕೊಂಡಿದೆಯಲ್ಲ, ಹಾಗಾಗಿ ಅಲ್ಲಿ ಒಳಗಡೆ ಯಾರೂ ಕೂಡ ಹೋಗೋದಿಲ್ಲ. ಈ ಮಳೆಗಾಲದಲ್ಲಿ ಈ ಕೋಟೆ ಒಳಗಡೆ ಬಂದರೆ ಏನೊಂದು ಬ್ಯೂಟಿ ಅಂತಂದರೆ, ಇಲ್ಲಿದೆಯಲ್ಲ ಇದೆಲ್ಲದೂ ಕೂಡ ಹಸಿರುಗಿರುತ್ತೆ ಮತ್ತು ಅಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿರುತ್ತೆ. ಇವಾಗೆಲ್ಲ ಸುಟ್ಟೋಗಿದೆ ಈ ಬಿಸಿಲಿಗೆ. ಮಳೆಗಾಲದಲ್ಲಿ ಬಂದರೆ ಈ ಕೋಟೆ ಮಾತ್ರ ತುಂಬ ಚೆನ್ನಾಗಿರೋದು ಗುರು. ಇಲ್ಲಿ ನೋಡಿ ಗುಲ್ಮೊಹರ್ ಗಿಡ, ಗುಲ್ಮೊಹರ್ ಮರ, ಬಟ್ ಯಾವುದ್ರಲ್ಲೂ ಕೂಡ ಹೂವು ಇಲ್ಲ, ಎಲ್ಲ ಆಲೆ ಕಾಯಾಗಿ ಹೋಗಿದೆ. ಏನಿದೆ ಗುರು ಸಮುದ್ರ, ಹೆಂಗೆ ಕಾಣ್ತಾ ಇದೆ ನೋಡಿ. ಅಲ್ಲೆಲ್ಲ ಏನು ಮೀನು ಹಿಡಿತಾ ಇದ್ದಾರೆ ಬೋಟ್ಗಳು, ಅಲ್ಲೊಂದು 5-6 ಬೋಟ್ ಇದೆ ನೋಡಿ. ಎತ್ತ ನೋಡಿದರೆ ಸಮುದ್ರನೇ ಇದೆ. ಯಾರೇ ಶತ್ರುಗಳು ಬಂದ್ರೂ ಈ ಸಮುದ್ರದಿಂದನೇ ಬರಬೇಕು. ಬಟ್ ಇಲ್ಲೆಲ್ಲ ವ್ಯೂ ಪಾಯಿಂಟ್ ಇದ್ದಾವೆ. ಶತ್ರುಗಳು ಯಾರೇ ಬಂದ್ರೂ ಸಮುದ್ರದಿಂದ ಇಲ್ಲಿಂದನೇ ಗುಂಡಿಟ್ಕೊಂಡು ಅಲ್ಲಿ ನೋಡಿ ಹೇಗಿದೆ. ಅಲ್ಲೆಲ್ಲ ಇದೆ ಕೋಟೆ. ಸುಮಾರು 40 ಎಕರೆನಲ್ಲಿ ಈ ಕೋಟೆ ಇದೆ. ಈ ಬೆಕಲ್ ಫೋರ್ಟಲ್ಲಿ ನಾವು ಮುಖ್ಯವಾಗಿ ಇನ್ನೊಂದು ಏನು ನೋಡ್ಬೋದು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುರಂಗ ಮಾರ್ಗ ನೋಡಿ. ಇದು ಎಷ್ಟು ಕಿಲೋಮೀಟ್ರ್ ಹೋಗಿದೆಯೋ ಗೊತ್ತಿಲ್ಲ ಒಳಗಡೆ. ಬಟ್ ಇದೇನೋ ಸಮುದ್ರ ಕಡೆ ಹೋಗಿದೆಯೋ ಇಲ್ಲ ಲೆಫ್ಟು ರೈಟು ಟರ್ನ್ ಆಗಿದೆಯೋ ಏನೋ ಗೊತ್ತಿಲ್ಲ, ಲಾಕ್ ಮಾಡಿದ್ದಾರೆ. ಇದು ತುಂಬ ಒಳಗಡೆ ಹೋಗಿದೆ ಅನಿಸುತ್ತೆ. ಅಂದರೆ ಅವಾಗ ಯಾರಾದರೂ ಬೇರೆ ಶತ್ರುಗಳೇನಾದರೂ ಆಕ್ರಮಣಕ್ಕೆ ಬಂದುಬಿಟ್ರೆ, ಇಲ್ಲಿರೋ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗಕ್ಕೆ ಬಂದುಬಿಟ್ರೆ ಅವ್ರೇನು ಮಾಡೋರು ಅಂದರೆ ಇಂಥದ್ರೊಳಗಡೆ ಕುದುರೆ ಮೇಲೆಲ್ಲ ಹಾಕ್ಬಿಟ್ಟು ಒಳಗಡೆ ಸುರಂಗ ಮಾರ್ಗ ಇರುತ್ತಲ್ಲ ಅದರಲ್ಲಿ ಹೊಡೆದ್ಬಿಡೋರು. ಅವೆಲ್ಲಿ ಒಂದು 50 ಕಿಲೋಮೀಟ್ರು 70-100 ಕಿಲೋಮೀಟ್ರು ಅಲ್ಲೆಲ್ಲಾಗಿ ಓಪನ್ ಆಗಿರೋದು, ಅಲ್ಲೋಗಿ ಅವು ಎದ್ದಳವು. ಅಲ್ಲೋವರೆಗೂ ಆ ಕುದುರೆಗಳು ಆ ಸುರಂಗ ಮಾರ್ಗದಲ್ಲೇ ಹೋಗ್ತಾ ಇರೋವು. ಎಷ್ಟೋ ಕಡೆ ಕುದುರೆಗಳಿಗೆ ಮತ್ತು ಕತ್ತೆಗಳಿಗೆ ಒಂಟೆಗಳಿಗೆ. ಹಾಂ ನಮಸ್ತೆ, ಕರ್ನಾಟಕ. ಹಾಂ, ಸೊ ಆ ಕತ್ತೆಗಳಿಗೆ ಮತ್ತು ಕುದುರೆಗಳಿಗೆ ಒಂಟೆಗಳಿಗೆ ಅದ್ರ ಮೇಲೆಲ್ಲ ಮುತ್ತು ರತ್ನ ವಜ್ರ ವೈಡೂರಿ ಅವನ್ನೆಲ್ಲ ಹಾಕ್ಬಿಟ್ಟು ಒಳಗಡೆ ಕಳಿಸ್ಬಿಡೋರು. ಬಟ್ ಅವೆಲ್ಲೋಗವ ಏನೋ ಎಷ್ಟೋ ಆ ಥರ ಪ್ರಾಣಿಗಳು ಒಳಗಡೆನೇ ಎಲ್ಲ ಹಂಗೆ ಡೆತ್ ಆಗಿಬಿಟ್ಟು ಅಲ್ಲಿರೋ ವಜ್ರ ವೈಡೂರಿ ಅವೆಲ್ಲ ಹಂಗೆ ವೇಸ್ಟ್ ಆಗೋಗಿ ಭೂಮಿ ಒಳಗಡೆ ಮುಳುಗೋಗಿದ್ದಾವೆ. ಅಂದರೆ ಇದನ್ನೆಲ್ಲ ಎಲ್ಲಿ ನೋಡ್ಬೋದು ಅಂದರೆ ನಾವು ಈ ಥರ ಶಿವಮೊಗ್ಗದಲ್ಲಿ ಒಂದು ಕವಲೆ ದುರ್ಗ ಅಂತ ಒಂದು ಕೋಟೆ ಇದೆಯಲ್ಲ, ಆ ಕೋಟೆನಲ್ಲಿ ಇದೆಲ್ಲ ಆ ಥರ ನಾವು ನೋಡ್ಬೋದು. ಬನ್ನಿ ಇವಾಗ ಇಲ್ಲಿಂದ ಮೇಲ್ಗಡೆ ಹೋಗೋಣ. ಗುರು ಕಳೆದೋದೆ ಗುರು, ಇಲ್ಲಿಂದ ವ್ಯೂ ನೋಡ್ತಾ ಇದ್ರೆ ಹೆಂಗಿದೆ ಗೊತ್ತಾ? ಸೂಪರ್ ಆಗಿದೆ ನೋಡಿ. ಸಮುದ್ರ ಹೆಂಗೆ ಕಾಣ್ತಾ ಇದೆ, ಗಾಳಿ ಅಂತೂ ಸಿಕ್ಕಾಬಟ್ಟೆ ಬೀಸ್ತಾ ಇದೆ. ಇದೆಲ್ಲದೂ ಕೂಡ ಸಮುದ್ರ, ಈ ಕಡೆ ಎಲ್ಲ ಕೋಟೆ. ಇದು ಒಳ್ಳೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿರೋ ರಾಜನಿಗೆ ತುಂಬ ಬೇಜಾರಾದಾಗ ಬಂದಾಗ ಇಲ್ಲಿ ಕುತ್ಕೊಂಡು ಸಮುದ್ರ ನೋಡ್ತಾ ಕುತ್ಕೊಂಡ್ಬಂದೋ, ಅಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇದೆ. ಕಟ್ಟೆ ಮೇಲೆ ಹತ್ತಿದ ತಕ್ಷಣ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಅಂದರೆ. ಹಾಯ್ ಬಾಸ್, ಹಾಯ್. ಸೊ ಇವಾಗ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿನ್ನೆಷ್ಟು ಸೈಕ್ ಆಗಿರ್ಬೋದು ನೋಡೋಣ. ಎಷ್ಟು ಬಿಸಿಲಿದೆ ಅಂದರೆ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ, ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಸೊ ಹಾಗಾಗಿ ಈ ಗೋಪುರದಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗೋ ಯಾರು ಕೂಡ ಗೋಪುರ ಟಿಕೆಟ್ ಅದಕ್ಕೆ ಏನೋ ಕ್ಯಾಮ್ರಾದು ಚಾರ್ಜ್ ಟಿಕೆಟ್ ತೋರಿಸೋಂತ ಯಾರು ಕೂಡ ಕೇಳ್ತಿಲ್ಲ. ಮತ್ತು ಇಲ್ಲಿಗೆ ಬಂದ ತಕ್ಷಣ ಇಲ್ಲೇನೋ ಒಂದು ಇದೆ ನೋಡಿ, ಒಂದು ದೊಡ್ಡ ಇಟ್ಕೆನಲ್ಲಿ ಒಂದೇನೋ ಮಾಡಿದ್ದಾರೆ. ಬಟ್ ಇದರಲ್ಲಿ ಎಲ್ಲ ನೀರು ನಿಲ್ಲೋದಿಲ್ಲ ಅನಿಸುತ್ತೆ, ಯಾಕಂದರೆ ಸುಮಾರು ಹೋಲ್ಗಳಿದ್ದಾವೆ, ಎಲ್ಲ ಕಡೆ ಕೆಳಗಡೆ ಹೋಗ್ಬಿಡುತ್ತೆ. ನಾವು ಈ ಕಡೆ ಬಂದರೆ ಈ ಕೋಟೆ ಒಳಗಡೆ ನೋಡಿ ಎಷ್ಟು ಜಾಗ ನೋಡ್ಬೋದು ಈ ಥರ. ವಾವ್ ಗುರು, ಏನಂತಂದರೆ ಇದೊಂದು ಚಿಕ್ಕ ಬಾಗಿಲು ಥರ ಇದೆಯಲ್ಲ, ಈ ಬಾಗಿಲಿಂದ ಗಾಳಿ ಬರ್ತಾ ಇದೆ ಸಮುದ್ರದಿಂದ,
ಎಷ್ಟು ತಣ್ಣಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಇಲ್ಲಿಗೆ ಬಂದರೆ ಆಗೋ ಫೀಲೇ ಬೇರೆ ಗುರು. ವಾ ಸೂಪರಾಗಿದೆ, ಹೆಂಗೆ ಕಾಣ್ತಾ ಇದೆ ನೋಡಿ, ಇನ್ನೂ ಗಾಳಿ ಬೀಸ್ತಾ ಇದೆ. ಈ ಕೋಟೆನ ಮಾತ್ರ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಕೋಟೆ ಒಳಗಡೆ ಎಲ್ಲೇ ಹೋದ್ರೂ ಈ ಥರ ಡಸ್ಟ್ಬಿನ್ಗಳು ಇಟ್ಟಿರ್ತಾರೆ. ಮತ್ತು ಹೀಗೆಲ್ಲ ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿದೆ. ಪಾಪ ಎಲ್ಲ ಬಿಸಿಲಿಗೆ ಅವಿತ್ಕೊಬಿಟ್ಟಿದ್ದಾರೆ ಈ ಸಂದಿ ಒಳಗಡೆ. ಸೊ ಇಲ್ಲಿಂದ ಹಿಂಗೆ ಕೆಳಗಡೆ ಹೋಗೋಣ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ. ನಾವು ಇಷ್ಟೊತ್ತು ಈ ಕೋಟೆನ ನೋಡಿದ್ದು ಮೇಲ್ಗಡೆ ಸ್ಟೆಪ್ ನೋಡಿದ್ವಿ, ಬಟ್ ಇಲ್ಲಿ ಕೆಳಗಡೆ ಸ್ಟೆಪ್ ಇದೆ ಕೆಳಗಡೆ ಹೋಗೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಸಮುದ್ರಕ್ಕೆ ಹೋಗಬೇಡಿ, ಬಂಡೆಗಳನ್ನು ನಿಲ್ಲಬೇಡಿ ಅಂತೆಲ್ಲ ಬರೆದಿದ್ದಾರೆ. ಇಲ್ಲಿಂದ ಕೆಳಗಡೆ ಸ್ಟೆಪ್ ಹೋಗೋದು. ಬನ್ನಿ ಕೆಳಗಡೆ ಹೋಗೋಣ. ಇದಕ್ಕೆ ಗೇಟ್ ನೋಡು ಗುರು, ಗೇಟ್ ಇದೆ, ಗೇಟ್ ಮಾಡಿಬಿಟ್ಟವ್ರೆ. ಓ, ಇಲ್ಲಿ ನಾವು ಇಂಥ ಜಾಗಕ್ಕೆ ಬಂದರೆ ಕಣ್ಣಿಗೆ ನೋಡಬಾರ್ದನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಗಿಡಗಳ ಮೇಲೆಲ್ಲ ಏನೋ ಬರೆದು ಬಿಟ್ಟವ್ರೆ ಗುರು. ಪಾಪ ಅವು ನೆಮ್ಮದಿಯಾಗಿರೋದಕ್ಕೂ ಬಿಟ್ಟಿಲ್ಲ. ಹೂವು ನೋಡಿ ಎಷ್ಟು ಸುಂದರವಾಗಿದ್ದಾವೆ, ಅರಳಿದ್ದಾವೆ. ಹಿಂಗೆ ಬಂದರೆ ಅಲ್ಲಿಗೆ ಹೋಗೋಣ ಬನ್ನಿ, ಸಮುದ್ರದ ಹತ್ರ. ತುಂಬ ಅದ್ಭುತವಾಗಿದೆ. ಇಲ್ಲಿ ಅಣ್ಣವರು ಸೆಕ್ಯೂರಿಟಿ ಅವರು ಇದ್ದಾರೆ. ಒಬ್ಬರನ್ನೇ ಬಿಡ್ತಾರೋ ಬಿಡಲ್ವ ಗೊತ್ತಿಲ್ಲ. ಅಣ್ಣ ಕೆಳಗಡೆ ಹೋಗ್ಬೋದಾ? ಹಿಂಗೆ ಹೋಗ್ಬೋದಾ ಅಲ್ಲಿಗೆ? ಇಲ್ಲ ಅಲ್ಲಿಗೆ ಹೋಗ್ತೀನಿ ಅಷ್ಟೇ. ಓಕೆ, ದಾರಿ ಇದಾ? ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿಂದ ಮೆಟ್ಲಿದ್ದಾವೆ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಗೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ತುಂಬ ಗಾಳಿ ಬೀಸ್ತಾ ಇದೆ. ಗುರುವೇ ನೋಡು ಗುರುವೇ, ಹೆಂಗಿದೆ ಇಲ್ಲಿ ನೋಡು. ಗಾಬರಿಯಾಗಿ ಹೋಗ್ಬಿಟ್ಟೆ ನಾನು. ಈ ಸಮುದ್ರದ ಅಲೆಗಳು ಎಷ್ಟು ಸದ್ದು ಮಾಡ್ತಾ ಇದೆ ಅಂದರೆ ಬಂದೆ ಜಂಪ್. ಸಮುದ್ರದ ಹತ್ರ ಬಂದೇ ಬಿಟ್ಟೆ, ಸಮುದ್ರಕ್ಕೆ ಬಂದೆ ಗುರು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಮುದ್ರ ಇದೆ. ಸಮುದ್ರದ ಕೆಳಗಡೆ ಹೋಗಬಾರ್ದು. ಸಮುದ್ರ ಇವಾಗ ತುಂಬ ಡೇಂಜರ್ ಇದೆ, ಯಾಕಂದರೆ ತುಂಬ ಗಾಳಿ ಬೀಸ್ತಾ ಇದೆ ಮತ್ತು ಅಲೆ ಬರ್ತಾ ಇದೆ. ಅಲ್ಲಿಗೆ ಹೋಗೋದು ತಪ್ಪು ಇವಾಗ. ಹಾಗಾಗಿ ಅಲೆ ನೋಡು ಗುರು, ಎಷ್ಟು ದೊಡ್ಡ ಅಲೆ ಬರ್ತಾ ಇದೆ. ಯಾರೋ ಪುಣ್ಯಾತ್ಮ ಹೇಳ್ದ ಸಮುದ್ರಕ್ಕೆ ಹೋಗಬೇಡ ಅಂತ. ನೋಡಿ ಎಷ್ಟು ದೂರ ಹೋಗ್ತಾ ಇದೆ ಅಲೆ. ಅಲ್ಲಿಗೆ ಏನಾದರೂ ಒಬ್ಬರೇ ಹೋದರೆ ಮುಗೀತು. ಇದು ನೋಡು ಗುರು, ಶಾಕ್ ಆಗೋದೆ ನಾನು. ಇಲ್ಲಿ ಯಾರು ಕೂಡ ನರಪಿಳ್ಳೆ ಇಲ್ಲ ಗುರು. ಈ ಅಲೆಗಳಂತೂ ಇಲ್ಲಿ ರುದ್ರ ತಾಂಡವ ತಾಳ್ತಿದ್ದಾವೆ ಈ ಜಾಗದಲ್ಲಿ. ನೋಡಿ, ಇನ್ನೊಂದು ಅರ್ಧ ಗಂಟೆ ಅಲ್ಲೊಂದು ಹಸಿರು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಕೊಚ್ಕೊಂಡು ಹೋಗುತ್ತೆ. ನೀರು ಅಲ್ಲಿಗೆ ಹೋಗ್ತಾ ಇದೆ. ತುಂಬ ಆಳ ಇದೆ ಈ ಸಮುದ್ರ. ನೋಡಿ, ಇದೆಲ್ಲ ನೀರೆಲ್ಲ ಬಂದು ನಿಂತ್ಕೊಂಡಿದೆ. ಸಮುದ್ರ ತುಂಬ ಕೋಪದಲ್ಲಿದೆ ಇವತ್ತು ಈ ಜಾಗದಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಬಂಡೆ ಎಲ್ಲ ಕರಗೋಗಿದ್ದಾವೆ ಈ ನೀರಿನ ರಭಸಕ್ಕೆ. ಈ ಬೆಕ್ಕಲ್ ಫೋರ್ಟಿಗೆ ಯಾರಾದರೂ ಬಂದರೆ ಮಳೆಗಾಲದಲ್ಲಿ ಬರ್ರಿ, ಬೇಸಿಗೆನಲ್ಲಿ ಮತ್ತು ಚಳಿಗಾಲದಲ್ಲಿ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡ್ರಿ. ಮಧ್ಯಾಹ್ನ ಟೈಮ್ ಬಂತಂದರೆ ಫುಲ್ಲು ಸೆಕೆ ಅಂದರೆ ಸೆಕೆ. ಯಾಕಂದರೆ ಇಲ್ಲೇ ಪಕ್ಕದಲ್ಲೇ ಸಮುದ್ರ ಇದೆಯಲ್ಲ, ಹಾಗಾಗಿ ವಿಪರೀತ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಯಾರಾದರೂ ಬಂದರೆ ಮಳೆಗಾಲದಲ್ಲಿ ಬರ್ರಿ. ಸುಮಾರು ಈ ಕೋಟೆ ಒಂದು 40 ಎಕರೆನಲ್ಲಿದೆ ಕರೆಕ್ಟಾಗಿ. ಒಂದು ಅರ್ಧ ದಿನ ಅಂತೂ ಬೇಕು ನಮಗೆ ನೋಡೋದಕ್ಕೆ. ಯಾಕಂದರೆ ಒಂದು 40 ಎಕರೆ ದೊಡ್ಡ ಕಾಂಪೌಂಡ್ ಥರ ಇದೆ. ಆ ಎಲ್ಲ ಮೂಲೆಯಲ್ಲೂ ಈ ಥರ ಒಂದೊಂದು ಏನು ವ್ಯೂ ಪಾಯಿಂಟ್ ಅಂತಾರಲ್ಲ, ಬುರ್ಜುಗಳು ಅಂತಾರಲ್ಲ, ಅದಿದೆ. ಮತ್ತು ಇಲ್ಲಿ ಹಾಕಿದ್ದಾರೆ ನೋಡಿ, ಇದು 11ನೇ ಬುರ್ಜಿದು ಥರ ಇದ್ದಾವೆ. ಮತ್ತು ಇಲ್ಲೆಲ್ಲ ವ್ಯೂ ಪಾಯಿಂಟು ಅದೆಲ್ಲ ಇದೆ ನೋಡಿ. ಮತ್ತು ಇಲ್ಲಿಂದ ನಾವು ನಿಂತ್ಕೊಂಡ್ರೆ ಸಮುದ್ರ ನೋಡ್ಬೋದು ಮತ್ತು ತಣ್ಣಗಿರೋ ಗಾಳಿನ ಆಸ್ವಾದಿಸ್ಬೋದು. ಕೊನೆಗೆ ಈ 40 ಎಕರೆನಲ್ಲಿರೋ ಕೋಟೆನ ತಿರುಗಾಡ್ಕೊಂಡು ಮತ್ತೆ ಈ ಗೇಟ್ ಹತ್ರನೇ ಬಂದೆ. ಯಾರಾದರೂ ಕರ್ನಾಟಕದವರು ಮಂಗಳೂರು ಟು ತಿರುವನಂತಪುರಂ, ಶಬರಿಮಲೈ ಆ ಕಡೆ ಏನಾದರೂ ಹೋಗ್ತಾ ಇದ್ದರೆ
ಈ ಕೋಟೆಗೆ ಮಿಸ್ ಮಾಡದೆ ಬಂದು ನೋಡ್ಕೊಂಡು ಹೋಗಿ. ಕೋಟೆ ಮಾತ್ರ ತುಂಬ ಅದ್ಭುತವಾಗಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ಕೋಟೆನ ಕಟ್ಟಿದ್ದು ನಮ್ಮ ಕರ್ನಾಟಕದವರು ಅನ್ನೋ ಒಂದು ಪ್ರೌಡ್ ತುಂಬ ಫೀಲ್ ಆಗುತ್ತೆ ಈ ಜಾಗಕ್ಕೆ ಬಂದರೆ. ನೋಡಿ ಹೇಗೆ ಕಟ್ಟಿದ್ದಾರೆ ಕೋಟೆನ. ಅಂತೂ ತಿರ್ಗಾಡ್ಕೊಂಡು ಮತ್ತೆ ಮೇಯ್ನ್ ಗೇಟ್ ಹತ್ರನೇ ಬಂದೆ. ಇವಾಗ ಇಲ್ಲಿಂದ ಎಕ್ಸಿಟ್ ಆಗೋ ಸಮಯ ಬಂತು. ಬನ್ನಿ ಹೊರಗಡೆ ಹೋಗೋಣ. ಇದೆಲ್ಲ ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ, ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಹೊರಗಡೆ ಹೋಗೋಣ ಬನ್ನಿ. ನಾನಿವಾಗ ಹೋಗ್ತಾ ಇರೋದು ರೆಡ್ ಮೂನ್ ಬೀಚ್ ಕಡೆ ಹೋಗ್ತಾ ಇದ್ದೀನಿ, ಕೇರಳದಲ್ಲಿದ್ದು ಇದು. ಸೊ ಇಲ್ಲಿಗೆ ಬಂದರೆ ನಾವು ಇಲ್ಲಿ ಮಂಗಳೂರದು ದೈವ ಕಲ್ಚರ್ ಎಲ್ಲ ಇಲ್ಲಿ ನೋಡ್ಬೋದು. ನೋಡಿ ನಾವು ಆ ಬ್ಯಾನರೆಲ್ಲ ಹಾಕಿದಾರಲ್ಲ, ಇಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ರೆಡ್ ಮೂನ್ ಬೀಚ್ ಇದೆ. ಅದು ಏನು ಸ್ಪೆಷಲ್ ಅಂತಂದರೆ ಅಲ್ಲಿ ಬೈಕ್ ರೈಡ್ ಮಾಡ್ಬೋದು ಮತ್ತು ಸೈಕಲ್ ರೈಡ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲೂ ರೈಡ್ ಮಾಡ್ಬೋದು ಆ ಬೀಚಲ್ಲಿ. ಬನ್ನಿ ಹೋಗಿ ನಮ್ಮ ಸೈಕಲ್ನೂ ರೈಡ್ ಮಾಡೋಣ ಆ ಬೀಚಲ್ಲಿ. ಇದು ಯಾವುದೋ ಜಾಗಕ್ಕೆ ಬಂದೆ, ಇವರು 30 ರೂಪಾಯಿ ಕೊಟ್ಟು ಬೀಚ್ ಒಳಗಡೆ ಹೋಗ್ರಿ ಅಂತಿದ್ದಾರೆ. ಬೀಚ್ ಪಾರ್ಕಾ? ಓಕೆ, ನೋಡೋಣ ಹೆಂಗಿರುತ್ತೆ ಅಂತ. ಓಕೆ ತಗೊಳ್ಳಿ. ನನಗೆ ಸಮಾಧಾನ ಆದರೆ ಓಕೆ, ಇಲ್ಲಾಂದರೆ ವಾಪಸ್ ಕೊಡಬೇಕಾಯ್ತಾ? ನಾನು ನಿಮಗೆ ಟಿಕೆಟ್ ವಾಪಸ್ ಕೊಡ್ತೀನಿ. ವಾಪಸ್ ಕೊಡಲ್ವಾ? ಸ್ಟ್ರೈಟ್ ಹೋಗ್ಬೇಕಾ? ಹಾಂ, ಕ್ಯಾಮ್ರಾ ಅಂತಾರೆ. ಕ್ಯಾಮ್ರಾ ಹೋಗೋದಾ ಇಲ್ಲ ಸಿ? ಸ್ಟ್ರೈಟು ಇಲ್ಲ ಸಿನಾ? ಇಲ್ಲೆಲ್ಲ ಹೋಗ್ಬೇಕಂತ ಗುರು. ಎಂಟ್ರಿ ಟು ರೆಡ್ ಮೂನ್ ಬೀಚ್. ಒಡೆ ಇದೆಲ್ಲ ನೋಡಿ ನಮ್ಮ ಕನ್ನಡದವ್ರು ಇಲ್ಲೇ ಕೂತಿದ್ದಾರೆ. ಅಣ್ಣಾಜಿ ನಮಸ್ಕಾರ. ಯಾವೂರು? ಚಿಕ್ಕಮಗಳೂರು. ನೋಡಿ ನಮ್ಮ ಅಯ್ಯಪ್ಪ ಸ್ವಾಮಿ ಎಲ್ಲ ಇಲ್ಲೇ ಕೂತ್ಬಿಟ್ಟವ್ರೆ. ಸೊ ನಮ್ಮದು ಚಿತ್ರದುರ್ಗ. ಹಾಂ, ಹಂಗೂ ಊಟ ಮಾಡಿಲ್ಲ. ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ? ನಂದು 20 ನಿಮಿಷ. ಹಾಂ, ವಿಡಿಯೋ ಆಗ್ತಾಯಿದೆ ಕನ್ಪಾಡಿ ಸರ್. ಅಲ್ಲಿ ಗ್ಯಾಂಗ್ ಇದೆ, ಗ್ಯಾಂಗ್ ಹತ್ರ ಹೋಗೋಣ. ಹಾಂ, ಜಾಲಿ ಫುಲ್ಲು. ನಮ್ಮದು ಚಿತ್ರದುರ್ಗ. ಹಾಂ, ಆಲ್ ಇಂಡಿಯಾ ಟ್ರಾವೆಲ್. ಇಲ್ಲ, ಆ ಕಡೆ ಬಂದಿಲ್ಲ ನಾನು. ಅಲ್ಲೇ ಊರು ಬಿಟ್ಟು ಅಲ್ಲೇ 1.5 ವರ್ಷ ಆಯಿತು. 1.5 ವರ್ಷ. ಆಲ್ ಇಂಡಿಯಾ, ನೇಪಾಳ, ಭೂತಾನ್. ಬಿಸಿ ಏನು ಪಕೋಡ ಅಲ್ವಾ? ಹಾಂ, ನೇಪಾಳು. ಹಾಂ, ಅಲ್ಲೆಲ್ಲ ಹೋಗಿ ಆ ದೇಶಕ್ಕೆಲ್ಲ ಹೋಗಿ. ಹಾಂ, ಓಕೆ. ಅದಕ್ಕೆ ಬಂದುಬಿಟ್ಟಿದ್ದೀನಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ. ಬೆಳಗ್ಗೆ ತಿಂಡಿ ಮಾಡಿಲ್ಲ. ಹೌದಾ? ಏನು ಹೇಳ್ರಿ ಹೆಸರು? ಸ್ವೀಟ್ ಆರ್ಟ್ ಸಂತು ಅಂತ. ಹಾಂ, ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ. ಸೊ ನಾನಿವಾಗ ರೆಡ್ ಮೂನ್ ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೆ. ಇಲ್ಲಿ ನಮಗೆ ಕನ್ನಡದವರು ಸಿಕ್ಕಿದ್ರು. ಇವರೆಲ್ಲರೂ ಕೂಡ ನಮ್ಮ ಕಡೂರವರು. ಇಲ್ಲೆಲ್ಲ ಕುತ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲಿಗೆ ಬಂದೆ, ತುಂಬ ಖುಷಿ ಆಗೋಯ್ತು. ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲ ಕಡೆ ಕನ್ನಡ ಭಾಷೆ ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನ ಆಗಿತ್ತು ಕನ್ನಡ ಕೇಳಿ. ಇವತ್ತು ಕನ್ನಡದವ್ರು ಸಿಕ್ಕಿದ್ರು, ಭಾಳ ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಏನು ಪಕೋಡ ಮಾಡ್ತಾ ಇದ್ದಾರೆ, ಮತ್ತು ಆ ಕಡೆ ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬೆಲ್ಲ ಹೊಡೀರಿ. ಥ್ಯಾಂಕ್ ಯು. ಇವ್ರು ನಮ್ಮ ಗುರುಸ್ವಾಮಿ. ಅವ್ರ ಹೆಸರು ಪ್ರವೀಣ್ ಅಂತ. ಮಾತಾಡ್ತಾರೆ ಬಿಡ್ರಿ. ಇವಾಗ ನಾನು 30 ರೂಪಾಯಿ ವಾಪಸ್ ಕೇಳೋಣ. ನಾನು ಸೈಕಲ್ ಪಾರ್ಕಿಂಗ್ ಮಾಡಿಲ್ಲ. 30 ರೂಪಾಯಿ ವಾಪಸ್. 30 ರುಪೀಸ್ ಸೈಕಲ್ ಪಾರ್ಕಿಂಗ್ ಮಾಡಿಲ್ಲ ನಾನು. ಎಂಟ್ರಿ ಫೀಸು. ಒಳಗಡೆ ಏನೂ ಇಲ್ಲ. ಒಳಗಡೆ ಏನೂ ಇಲ್ಲ ನೋಡೋ ಅಂಥದ್ದು. ಪೂರಾ ಭಾರತ್ ಯಾತ್ರಾ. ಹಾಂ, ಒಳಗಡೆ ಏನು ಚೆನ್ನಾಗಿಲ್ಲ. 30 ರೂಪಾಯಿ ವೇಸ್ಟ್ ಆಯಿತು. 30 ರೂಪಾಯಿ ವಾಪಸ್ ಕೊಡಿ. ನೈ ಒಂಥರ ತಿರುಪತಿ ಉಂಡಿ ಇದ್ದಂಗೆ ನಿಮ್ಮದು. ಓಕೆ, ಬಾಯ್. ಟೈಮ್ ಕರೆಕ್ಟಾಗಿ ಇವಾಗ ಎಷ್ಟಾಗಿದೆ ಅಂದರೆ ಕಾಣಿಸ್ತಾ ಇದೆಯಾ? 2:32 ಆಗಿದೆ. ಈ ಜಾಗದಲ್ಲಿ ಒಂದು ಪೆಟ್ರೋಲ್ ಪಂಪ್ ಕಾಣ್ತಾ ಇದೆ. ಈ ಪೆಟ್ರೋಲ್ ಪಂಪ್ ಹತ್ರ ಹೋಗಿ ಕೇಳೋಣ. ತುಂಬ ಬಿಸಿಲಿದೆ ಮತ್ತು ಇಲ್ಲಿ ಆಪೋಸಿಟೇ ಒಂದು ಬೀಚ್ ಇದೆ. ಮಾರ್ನಿಂಗ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಪೆಟ್ರೋಲ್ ಪಂಪ್ ಹತ್ರ ಹೋಗಿ ಕೇಳೋಣ. ಅಷ್ಟೇ, ಏನು ಹೇಳ್ತಾರೆ ಗೊತ್ತಿಲ್ಲ. ತುಂಬ ಚಿಕ್ಕದೆ ಪೆಟ್ರೋಲ್ ಪಂಪು. ಮಲ್ಗೋದಕ್ಕೆ ಜಾಗ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸರ್ ನಮಸ್ತೆ.
ಕನ್ನಡ ಕನ್ನಡ ಅವ್ರಿಗೆ ಬರುತ್ತಾ? ಮ್ಯಾನೇಜರ್ ಇದ್ದಾರಾ? ಮ್ಯಾನೇಜರ್ ಇಲ್ಲ, ಊಟಕ್ಕೆ ಹೋಗಿದ್ದಾರಾ? ರಾತ್ರಿ ಮಲ್ಗೋದಕ್ಕೆ ಸ್ವಲ್ಪ ಜಾಗ ಇದೆಯಾ? ರಾತ್ರಿ ಮಲ್ಗೋದಕ್ಕೆ ಬೆಳಗ್ಗೆ ಎದ್ದು ಮಂಗಳೂರಿಗೆ ಹೋಗ್ತೀನಿ. ರಾತ್ರಿ ಮಲಗಿದ್ದು ಬೆಳಗ್ಗೆ 5 ಗಂಟೆಗೆ ಮಂಗಳೂರಿಗೆ ಹೋಗ್ತೀನಿ. ಮಲ್ಗೋದಕ್ಕೆ ಸ್ವಲ್ಪ ಜಾಗ ಇದೆಯಾ? ಆಲ್ ಇಂಡಿಯಾ ಟ್ರಾವೆಲಿಂಗ್ ಅಲ್ಲ, ಕರ್ನಾಟಕ ನಂದು, ಬೆಂಗಳೂರು. ಸೊ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೂ ಡಿಸೈಡ್ ಮಾಡಿಲ್ಲ. ಮ್ಯಾನೇಜರ್ ಎಲ್ಲ ಊಟಕ್ಕೆ ಹೋಗಿದ್ದಾರಂತೆ. हिंदी मेरा नाम संतोष फ्रॉम कर्नाटक बेंगलुरु ऑल इंडिया नेपाल भूटान 3 देश साइकिल यात्रा 2 साल यात्रा 1 साल हो गया. आज नाइट रुकने का थोड़ा जगह है सोने के लिए. हाँ, कितना बजे आता है मैनेजर? वो 5 बजे आएगा. 5 बजे के बाद आएगा. ನನಗೆ ರಾತ್ರಿ ಮಲಗೋದಕ್ಕೆ ಸ್ವಲ್ಪ ಜಾಗ ಇದೆಯಾ ಇಲ್ಲಿ? ಜಾಗ ಅಂದರೆ ಅಲ್ಲಿ ಹಾಂ, ಅದೋದ್ರೆ ಓಕೆ ಸಾಕು. ಅವತ್ತೊಂದು ಸತಿ ಬಂದ್ಬಿಟ್ಟು ಯಾರೋ ಒಬ್ಬರು ಮಲಗಿದ್ದಾರೆ. ಸೈಕ್ಲಿಸ್ಟಾ? ಸೈಕಲ್. ಓಕೆ ಓಕೆ. ಬಾಸ್ ಇರ್ತಾರೆ, ಅವ್ರ ಹತ್ರ ಹೇಳಿ ಅವರು ಬೇಡ ಅಂತ ಹೇಳೋಕ್ಕಿಲ್ಲ. ಬೇಡ ಅಂತ ಹೇಳಲ್ವಾ? ಹೇಳೋಕ್ಕಿಲ್ಲ. ಇದು ಹಾಂ, ಪೂರಾ ಭಾರತ್ ಯಾತ್ರಾ. ಸೊ ಮ್ಯಾನೇಜರ್ ಪರ್ಮಿಷನ್ ತಗೋಬೇಕಂತೆ. ನೋಡೋಣ, ಬರೋವರೆಗೂ ವೆಯ್ಟ್ ಮಾಡೋಣ. ಫೈನಲಿ ಇದೇ ಪೆಟ್ರೋಲ್ ಪಂಪಲ್ಲಿ ನಾನು ಸ್ಟೇ ಮಾಡ್ತಾ ಇದ್ದೀನಿ. ಇವತ್ತು ಮಲ್ಗೋದಕ್ಕೆ ನಂಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಇಲ್ಲೇ ಮಲ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಇದೇ ಜಾಗದಲ್ಲಿ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಮಂಗಳೂರು ಕಡೆ ಹೊರಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.